ಲಾಸ್ಟ್ಗೆ ಆ ಜೈಲ್ ಹತ್ರ ಬಂದು ಎಲ್ಲರೂ ಕೇಳಿದ್ದಾರೆ. ನನ್ನ ಪ್ರಶ್ನೆನೂ ಅದೇ, ಜೈಲಿಗೆ ಕೈ ಮುಗಿದು ಬಂದಿದ್ದು ಮಾಡದೇ ಇರೋ ತಪ್ಪಿಗೂ ಕೂಡ ಅದು ಅವತ್ತು ನೀವು ಮಾತಾಡಿದ್ದಿದೆಯಲ್ಲ ತುಂಬ ಹೇಳಿದ್ರಿ. ಅಂದರೆ ಅದನ್ನು ನಿಮ್ಮ ವರ್ಡ್ಸಲ್ಲಿ ಹೇಳೋದಕ್ಕೆ ನಂಗೆ ಕಷ್ಟ ಆಗುತ್ತೆ. ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋದರೆ ಅಲ್ಲಿಗೆ ಈ ಎಲ್ಲ ಪಾಪ ಕರ್ಮಗಳು ಮುಕ್ತಾಯ ಆಗುತ್ತೆ ಅಂತ. ಸೊ ಯಾಕೆ ಬರುವಾಗಲೂ ಕೂಡ ಅಲ್ಲಿ ಕೈ ಮುಗಿದು ಬಂದ್ರಿ ಅನ್ನೋದಕ್ಕೆ ನನಗೊಂದು ಕ್ಲಾರಿಟಿ ಬೇಕಿತ್ತು. ಅಂದರೆ ನಾನು ಬಿಗ್ ಬಾಸ್ಗೆ ಬಂದಿದ್ದ ಕಾರಣನೇ ಜೈಲು. ವರ್ತೂರು ಸಂತೋಷ್ ಅವರು ಜೈಲಿಗೆ ಬರದೇ ಹೋಗಿದ್ದಿದ್ರೆ, ಆ ಸಂದರ್ಭದಲ್ಲಿ ನಾನು ಅಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ನಾನು ಲಾಸ್ಟ್ ಸೀಸನ್ ನೋಡದೆ ಹೋಗಿದ್ರೆ ನಾನು ಖಂಡಿತ ಬಿಗ್ ಬಾಸ್ಗೆ ಬರ್ತಿರ್ಲಿಲ್ಲ. ಎಲ್ಲವೂ ಕೂಡ ಏನು ಭಗವಂತನ ಯೋಚನೆಯಲ್ಲಿ ಎಲ್ಲ ಯೋಜನೆ ಆಗಿರುತ್ತೆ, ಭಗವಂತನ ಬ್ಲೂ ಪ್ರಿಂಟಲ್ಲಿ ಅದೆಲ್ಲವೂ ಇರುತ್ತೆ ಅನ್ನೋದು. ಸೊ ಅತಿ ಹೆಚ್ಚು ಕಳಪೆ ತೊಗೊಂಡಿದ್ದೆ ನಾನು ಬಿಗ್ ಬಾಸ್ ಮನೆಯಲ್ಲಿ. ಇಡೀ 10-11 ವರ್ಷದಲ್ಲಿ ಅತಿ ಹೆಚ್ಚು ಕಳಪೆ ತೊಗೊಂಡಿದ್ದು. ಯಾಕೆ ಅನ್ನೋದನ್ನು ಮಾಡದೇ ಇರೋ ತಪ್ಪಿಗೆ ನಾನು ಟಾರ್ಗೆಟಾಗಿ ಕಳಪೆ ತೊಗೊಳ್ತಾ ಇದ್ದೆ. ಅದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಆದರೆ ನಾನು ಆವಾಗೆಲ್ಲ ಯೋಚನೆ ಮಾಡ್ತಿದ್ದೆ, ಯಾಕದು ಆಗ್ತಿತ್ತು ಅಂತ ಕೇಳಿದ್ರೆ, ಬಹುಶಃ ಪೂರ್ವಜನ್ಮದ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕಿರ್ಬೋದು. ಭಗವಂತನ ಅಲ್ಲಿ ಹುಟ್ಟಿ ಕರ್ಮಗಳನ್ನು ಕಳ್ಕೊಳ್ತಾನೆ ಅನ್ನೋದಾದರೆ, ಭಗವಾನ್ ಶ್ರೀಕೃಷ್ಣನೇ ತಾನು ಹುಟ್ಟೋದಕ್ಕೆ, ತನ್ನ ಕರ್ಮ ಕಳ್ಕೊಳ್ಳೋದಕ್ಕೆ ಜೈಲನ್ನು ಆಯ್ಕೆ ಮಾಡ್ಕೊಳ್ತಾನೆ ಅನ್ನೋದಾದರೆ, ಮನುಷ್ಯರಿಗೆ ಅದು ಎಷ್ಟು ದೊಡ್ಡ ಏನು ದೇವಸ್ಥಾನ ಆಗಬಹುದು. ಬದುಕಿನ ಪಾಠ ಹೇಳಿಕೊಡುವ ದೇವಸ್ಥಾನ ಅದು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಲೈಫ್ನ ಯೂನಿವರ್ಸಿಟಿ. ಸೊ ಆ ಹಂತದಲ್ಲಿ ನನ್ನ ಜನ್ಮಗಳ ಕರ್ಮ ಕಳೆದಿದ್ದು ಜೈಲು ಅಂದ್ಕೊಳ್ತೀನಿ. ಯಾವುದೋ ಜನ್ಮದಲ್ಲಿ ಏನೋ ಮಾಡಿರುವ ಪಾಪಕರ್ಮಗಳು ಎಲ್ಲರೂ ಮಾಡಿರ್ತಾರೆ. ಎಲ್ಲವನ್ನು ಕಳ್ಕೊಂಡು ಈ ಜನ್ಮದಲ್ಲಿ ನಾನು ಒಂದೊಳ್ಳೆ ಬದುಕನ್ನು ಸಾಗಿಸೋದಕ್ಕೆ, ಇಷ್ಟೆಲ್ಲ ಪ್ರೀತಿ ಗಳಿಸೋದಕ್ಕೆ ಬಹುಶಃ ಅದು ಕಾರಣ ಆಯಿತು ಅನಿಸುತ್ತೆ. ಅದಕ್ಕೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ ನನಗೆ. ಅದನ್ನು ದೇವಸ್ಥಾನ ಅನ್ನೋ ರೀತಿಯಲ್ಲೇ ನಾನು ನೋಡ್ತೀನಿ. ಹಾಗಾಗಿ ಅಷ್ಟು ಸಲ ಕಳಪೆಗೆ ಹೋಗಿದ್ದಕ್ಕೇ ಬರ್ತಾ ಉತ್ತಮ ತೊಗೊಂಡು ಬರೋದಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ. ಸೊ ಅದ್ರಲ್ಲಿ ಖುಷಿ ಇದೆ. ಆ ಕಾರಣಕ್ಕೆ ಕೃಷ್ಣ ಜನ್ಮಸ್ಥಾನ ಅನ್ನುವ ಭಾವನೆಯಲ್ಲೇ ನಾನು ಅದಕ್ಕೆ ಕೈ ಮುಗ್ದಿದ್ದು. ಸುದೀಪ್ ಸರು ಎಲ್ಲರನ್ನೂ ಕೂಡ ಗೌತಮಿ ಅವರೇ, ಐಶ್ವರ್ಯ ಅವರೇ ಅಂತಾರೆ, ಬಟ್ ಚೈತ್ರ ಅವರೇ ಅಂತ ಸಮ್ ಟೈಮ್ಸ್ ಅಷ್ಟೇ ಚೈತ್ರಕ್ಕ ಅಂತಾರೆ. ಈ ಅವರೇ ಅನ್ನೋದ್ರಲ್ಲಿ ಬೇರೆಯವರು ಅನ್ನೋ ಭಾವ ಇದೆ, ಚೈತ್ರಕ್ಕ ಅನ್ನೋದ್ರಲ್ಲಿ ನಮ್ಮನೆ ಮಗಳು ಅನ್ನೋ ಭಾವನೆ ಇದೆ. ಎಷ್ಟು ಖುಷಿ. ಜೊತೆಗೆ ಅವ್ರು ಕೊಟ್ಟಂತ ರಿಂಗ್, ಅಲ್ಲ ಕಿವಿ ಇದೇನೋ ಓಲೆ ಕೊಟ್ಟರು, ಅದು ಕೂಡ ಎಲ್ರಿಗೂ ಸಿಗಲ್ಲ. ಏನು ಹೇಳ್ತೀವಿ ಸುದೀಪ್ ಸರ್ ಬಗ್ಗೆ? ತುಂಬ ಖುಷಿ ಇದೆ. ಅದನ್ನೇ ಎಲ್ಲರೂ ಕೇಳ್ಕೊಂಡ್ರು ಕರೆಯಲ್ಲ ಅವರು. ರಜತ್ತು ಸರ್ ಪ್ಲೀಸ್ ಸರ್ ನನ್ನ ಬುಜ್ಜಿ ಅಂತ ಕರೀರಿ ಸರ್ ಅಂತ ತುಂಬ ರಿಕ್ವೆಸ್ಟ್ ಮಾಡಿದರು. ಸ್ಟಿಲ್ ಸುದೀಪ್ ಸರ್ ಇಲ್ಲ, ನಾನು ಸರ್ ಮೇಡಮ್ ಅಂತಷ್ಟೇ ಕರಿತೀನಿ ಅಂತಲೇ ತುಂಬ ಸ್ಟ್ರಿಕ್ಟಾಗಿ ಅವ್ರು ಹೇಳಿದ್ರು. ಅದನ್ನು ಹೇಳಿದ್ಮೇಲೂ ನೆಕ್ಸ್ಟ್ ಸೆಕೆಂಡ್ ಕಟ್ ಮಾಡಿದ್ರೆ ಚೈತ್ರಕ್ಕ ಅಂತ ಕರೆಯೋವಾಗ ತುಂಬ ಖುಷಿ ಆಗೋದು. ಮನೆ ಒಳಗಡೆನೂ ಈಗ ಧನರಾಜಣ್ಣ ಎಲ್ಲ ತುಂಬ ಸಲ ಹೇಳೋರು, ನೀವು ತುಂಬ ಅದೃಷ್ಟವಂತರು, ನಿಮ್ಮನ್ನು ಚೈತ್ರಕ್ಕ ಅಂತ ಕರೀತಾರೆ ನೋಡಿ, ನಮಗೆಲ್ಲ ಧನು ಅಂತ ಕರೀಲಿ ಅಂತ ಆಸೆ ಆಗುತ್ತೆ. ಒಂದ್ಸಲ ಧನು ಅಂತ ಕರೀದಕ್ಕೆ ಫುಲ್ ಖುಷಿಯಾಗಿ ಹೋಗಿದ್ರು ಅವರು. ಸೊ ಎಲ್ಲೋ ಒಂದು ಕಡೆ ತುಂಬ ಸ್ಪೆಷಲು ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ ಸುದೀಪ್ ಸರ್ ಜಾಸ್ತಿ ಕ್ಲಾಸ್ ತೊಗೊಂಡಿದ್ದು ನಿಮಗೆ ಹಾಗೆ ಹೇಗೆ ಅಂತ. ಆದರೆ ತುಂಬ ಕಾಲೆಳೆದಿರೋದು ನನಗೆ, ತುಂಬ ತಮಾಷೆ ಮಾಡಿರೋದು ನನ್ನ ಬಗ್ಗೆನೇ, ತುಂಬ ಪ್ರೀತಿಯಿಂದ ಚೈತ್ರಕ್ಕ ಅಂತ ಕರೆದಿರೋದು ನನ್ನನ್ನೇ. ಅದೇ ನಾನು ಯಾವಾಗಲೂ ಹೇಳ್ತೀನಲ್ಲ, ಒಂದಷ್ಟು ಕೆಟ್ಟ ಗಳಿಗೆಗಳು ತುಂಬ ಒಳ್ಳೆ ಗಳಿಗೆಗಳನ್ನು ಸೃಷ್ಟಿ ಮಾಡಿಕೊಡ್ತವೆ, ಅದಕ್ಕೆ ತಯಾರಾಗೋದಕ್ಕೆ ನಮ್ಮನ್ನು ತಯಾರು ಮಾಡ್ತಿರ್ತವೆ ಅಂತ. ಸುದೀಪ್ ಸರ್ ಹತ್ರ ಬೈಸ್ಕೊಂಡು ಎಲ್ಲ ಆದಮೇಲೂ ಕೂಡ ಅಷ್ಟೆಲ್ಲ ಬೈಸ್ಕೊಂಡು ನಾನು ಅಲ್ಲಿ ಗಟ್ಟಿಯಾಗಿ ನಿಂತಿದ್ದ ಕಾರಣಕ್ಕೇ ಚೈತ್ರಕ್ಕ ಅನ್ನೋ ಪ್ರೀತಿ ಸಿಕ್ತು, ಅವರಿಂದ ಕಿವಿಯೋಲೆ ಸಿಕ್ತು, ಅವರು ಕಣ್ಣೀರು ಒರೆಸಿ ಮನೆ ಮಗಳ ಥರ ಕಳಿಸ್ಕೊಡುವಂಥ ಭಾವ ಸಿಕ್ತು. ಇದೆಲ್ಲ ಭಾಳ ವಿಶೇಷ ಅಂತ ನನಗೆ ಅನಿಸುತ್ತೆ. 100 ದಿನಗಳ ಕಾಲ ಉಳಿಲಿಕ್ಕೆ ಕುಚಲಕ್ಕಿ ಅನ್ನದ ಜನತೆ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದಾರೋ, ಜೋಳದ ರೊಟ್ಟಿಯ ಜನತೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಎರಡಕ್ಕೂ ನಾನು ಋಣಿ ಆಗಿರ್ತೀನಿ, ಈ ಎರಡೂ ಭಾಗದ ಜನರಿಗೂ ಋಣಿ ಅನ್ನೋ ಅಂತ ಮಾತು ಹೇಳಿದ್ರಿ. ಈ ಕ್ಷಣ ಏನು ಹೇಳ್ತೀರಾ ನೀವು ಎರಡೂ ಭಾಗದ ಜನರಿಗೆ ಅಂತ? ಅದೇ ಆ ಎರಡೂ ಭಾಗ, ನಾನು ಎರಡು ಕಣ್ಣುಗಳಿದ್ದ ಹಾಗೆ. ಜೀವ ಕೊಟ್ಟಿದ್ದು ಕರಾವಳಿ, ಜೀವನ ಕೊಟ್ಟಿದ್ದು ಉತ್ತರ ಕರ್ನಾಟಕ. ಇದೆರಡು ನನಗೆ ಬದುಕಿಗೆ ಭಾಳ ಮುಖ್ಯ. ಒಂದು ಮನೆ ಮಗಳ ಥರ ನನ್ನನ್ನು ಸ್ವೀಕಾರ ಮಾಡಿದ್ದು. ಎಲ್ಲರೂ ಹೇಳ್ತಾ ಇದ್ರು ನಾನು ಎಲ್ಲೇ ಹೋಗಲಿ ಉತ್ತರ ಕರ್ನಾಟಕಕ್ಕೆ, ಪ್ರತಿ ಬಾರಿ ಬದುಕಿನಲ್ಲಿ ಸೋತಾಗ ನಮ್ಮೂರು ಹೆಣ್ಮಗಳು, ನಮ್ಮ ಮನೆ ಹೆಣ್ಮಗಳು ಅನ್ನೋ ಥರ ಉತ್ತರ ಕರ್ನಾಟಕ ಜನ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಅದೇ ಪ್ರತಿ ಅಗಳು ಅನ್ನದ ಮೇಲೂ ನಮ್ಮ ಹೆಸರು ಬರೆದಿರುತ್ತೆ ಅಂತ ನಾನು ಹೇಗೆ ನಂಬ್ತೀನಿ, ಪ್ರತಿ ಜೋಳದ ರೊಟ್ಟಿಯ ಮೇಲೂ ಹೆಸರು ಬರೆದಿರ್ತು. ಆ ಹೆಸರಿನ ಜೊತೆಗೆ ಒಂದಷ್ಟು ಪ್ರೀತಿ ಜಾಸ್ತಿ ಬರೆದಿಟ್ಟಿದ್ರು ಅಂತ ಅಂದ್ಕೊಳ್ಳುತ್ತೆ. ತುಂಬ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಮನೆ ಮಗಳು. ಪ್ರತಿ ಬಾರಿ ಬದುಕಿನಲ್ಲಿ ಬಿದ್ದಾಗಲೂ ಕೂಡ ನನ್ನ ಜೊತೆಗೆ ಹೆಗಲು ಕೊಟ್ಟು ನಿಂತಿದ್ದು ಉತ್ತರ ಕರ್ನಾಟಕದ ಜನ. ಆ ಋಣ ಬಹುಶಃ ಇನ್ನೊಂದು 7 ಜನ್ಮ ಆದರೂ ಬೇಕು ನನಗೆ. ಮತ್ತೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಆ ಋಣ ತೀರಿಸೋದಕ್ಕೆ ನನಗೆ ಎಷ್ಟು ಜನ್ಮ ಬಂದರೂ ಸಾಕಾಗೋದಿಲ್ಲ ಅಂದ್ಕೊಳ್ತೀನಿ. ಉತ್ತರ ಕರ್ನಾಟಕ ನನ್ನ ಬದುಕಿನ, ನನಗೆ ಬದುಕಿನ ಭಿಕ್ಷೆ ಕೊಟ್ಟ ನಾಡದು, ಕರ್ಮಭೂಮಿಯದು. ಅದ್ರ ಮೇಲಿನ ಪ್ರೀತಿ ಯಾವತ್ತೂ ನನಗೆ ಕಡಿಮೆ ಆಗೋದಿಲ್ಲ. ಇನ್ನು ನನ್ನೂರು ಕರಾವಳಿ ದೈವಭೂಮಿ, ಅಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಬೇಕು. ಜನ್ಮಗಳ ಪುಣ್ಯ ಮಾಡಿದರೆ ಧಾರ್ಮಿಕ ನೆಲೆಯಾಗಿರುವಂಥ ದೈವಭೂಮಿಯಾಗಿರುವಂತಹ ಪರಶುರಾಮನ ನಾಡಲ್ಲಿ ನಾವು ಹುಟ್ಟಬೋದು ಅಂತ ಹೇಳ್ತಾರೆ. ಆ ಪರಶುರಾಮನ ಸೃಷ್ಟಿಯಲ್ಲಿ ಹುಟ್ಟಿದ್ದಕ್ಕೆ, ಆ ದೈವ
ದೇವರುಗಳ ಕಾಲಡಿಯಲ್ಲಿ ಬೆಳೆದಿದ್ದಕ್ಕೆ ಈ ಸಂಸ್ಕೃತಿ, ಈ ಸಂಸ್ಕಾರ ನಾನು ಕಲಿಯೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸೋ ಕೆಲಸಕ್ಕೆ ನಾನು ಅಣಿಯಾಗೋದಕ್ಕೆ ಆ ಭೂಮಿಲಿ ಹುಟ್ಟಿದ್ದೆ ಕಾರಣ ಅಂತ ಅಂದ್ಕೊಳ್ತೀನಿ. ಆ ಕೃಷ್ಣನ ನಾಡಿಗೆ ಬದುಕಿನ ಎಲ್ಲ ಕರ್ಮಫಲದ ಪಾಠ ಹೇಳಿಕೊಟ್ಟೆ ಕೃಷ್ಣನ ನಾಡಲ್ಲಿ ನಾನು ಹುಟ್ಟಿದ್ದಕ್ಕೆ, ಕುಂದಾಪುರದ ಹುಡುಗಿ ಅಂತ ಅನ್ಸ್ಕೊಳ್ಳೋ ಆ ಗರ್ವ ನನಗೆ ಕೊಟ್ಟಿದ್ದಕ್ಕೆ ಆ ನೆಲದ ಮಣ್ಣಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಬಿಗ್ ಬಾಸ್ನ 17 ಜನ ಕಂಟೆಸ್ಟೆಂಟ್ಗಳ ಪೈಕಿ ಯಾರೊಬ್ಬರ ಜೊತೆ ಮುಂದಿನ ದಿನಗಳಲ್ಲಿ ರಿಲೇಷನ್ಶಿಪ್ನ ಅಥವಾ ಆ ಬಾಂಡಿಂಗ್ನ ಕಂಟಿನ್ಯೂ ಮಾಡ್ತೀರಾ? ನಿಮ್ಮ ಅಣ್ಣನಾದಂಥ ಶಿಶಿರ್ ಬಗ್ಗೆ ಅವ್ರ ಜೊತೆಗೆ ಮಾಡಿದಂಥ ಸಾಂಗ್ ಇದೆಯಲ್ಲ, ಅದಂತೂ ನಿಜವಾಗ್ಲೂ ಎಲ್ರಿಗೂ ಕೂಡ ಕನೆಕ್ಟ್ ಆಯಿತು ಅಣ್ಣ ತಂಗಿಗೆ. ಸೊ ಯಾರು ಪರ್ಟಿಕ್ಯುಲರ್ಲಿ ಯಾರೊಬ್ಬರ ಜೊತೆ ನೀವು ಕನೆಕ್ಟೆಡ್ ಆಗಿರ್ತೀರಾ ಇನ್ ಫ್ಯೂಚರ್? ನಾನು ಅನುಷಾ ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಆಗಿದ್ಲು ಅಲ್ಲಿ. ಅನುಷಾ ಮತ್ತು ಶೋಭಾ ನನಗೆ ತುಂಬ ಆತ್ಮೀಯರು. ಸೊ ಅವರಿಬ್ಬರ ಜೊತೆ ಖಂಡಿತವಾಗ್ಲೂ ಸಂಪರ್ಕದಲ್ಲಿರ್ತೀನಿ. ಶಿಶಿರಣ್ಣ ಅಣ್ಣನಾಗಿ ಕೊನೆಯ ತನಕ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಆ ಪ್ರೀತಿ ನಾನು ಅವರಲ್ಲಿ ಕಂಡಿದ್ದೀನಿ ಮತ್ತು ಆ ಜವಾಬ್ದಾರಿನ ಖಂಡಿತವಾಗ್ಲೂ ನಾನು ನಿಭಾಯಿಸ್ತೀನಿ. ಉಳಿದಿರೋರು ಎಲ್ಲರ ಜೊತೆಗೆ ಹೋದೆ ದ್ವೇಷ ನಾ ಮನೆ ಒಳಗಡೆ ಮರ್ತು ಬಂದಿದ್ದೇನೆ. ಪ್ರೀತಿಯನ್ನು, ಸ್ನೇಹವನ್ನು ಮಾತ್ರ ಉಳಿಸ್ಕೊಂಡು ಹೋಗ್ತೀನಿ. ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೊಂದು ವಿಶೇಷವಾಗಿರೋ ಜವಾಬ್ದಾರಿ ಮತ್ತು ಬದ್ಧತೆ ಬೇಕು. ಅದನ್ನು ಖಂಡಿತ ನಿಭಾಯಿಸ್ತೀನಿ. ಮುಂದಿನ ನಡೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಷ್ಟು ದಿನ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಅಂತಿದ್ರು, ಈಗ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಅನ್ನೋಂಥ ಟ್ಯಾಗ್ಲೈನ್ ಸೇರ್ಕೊಂಡಿದೆ. ಬಿಗ್ ಬಾಸ್ ಅನ್ನೋಂಥ ಪದನೇ ಒಂದು ಆನೆಗೆ ಸಮಾನ ನನ್ನ ಪ್ರಕಾರ, ಆನೆ ತೂಕ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಚೈತ್ರಾ? ಮುಂದೆ ಫ್ಯೂಚರ್ ಪ್ಲಾನ್ಸ್ ಏನು, ಏನಾಗಬೇಕು, ನಿಮ್ಮ ಡೆಸ್ಟಿನಿ ಏನು? ಫಸ್ಟ್ ಆಫ್ ಆಲ್ ಅದೇ ಡೆಸ್ಟಿನಿ ಭಗವಂತ ಡಿಸೈಡ್ ಮಾಡ್ತಾನೆ ಅಂತ ಯಾವಾಗಲೂ ನಂಬೋಳು ನಾನು. ಹಾಗಾಗಿ ಗುರಿ ಅಂತ ವಿಚಾರ ಬಂದಾಗ ಒಂದಷ್ಟು ಯೋಜನೆಗಳಿದೆ. ನಾನು ಇಲ್ಲಿ ತನಕ ಏನು ಮಾಡ್ತಿದ್ದೆ ಸೈದ್ಧಾಂತಿಕ ಚಟುವಟಿಕೆಗಳನ್ನು ಅದನ್ನು ಇನ್ನಷ್ಟು ವೇಗವಾಗಿ ಮಾಡಬೇಕು, ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಆ ಸಿದ್ಧಾಂತದ ಬದ್ಧತೆ ಯಾವತ್ತೂ ಬಿಡೋದಿಲ್ಲ. ಆ ಚೈತ್ರನೇ ಬಿಗ್ ಬಾಸ್ ಮನೆ ತನಕ ಬರೋದಕ್ಕೆ ಕಾರಣ ಆಗಿರೋದು. ಅದನ್ನು ಯಾವತ್ತೂ ಮರೆಯೋದಿಲ್ಲ, ನಡೆದು ಬಂದ ಹಾದಿಯನ್ನು. ಇನ್ನು ಬಿಗ್ ಬಾಸ್ ಚೈತ್ರಾ ಕುಂದಾಪುರ ಅನ್ನುವ ಏನು ಹೆಸರಿದೆ, ಸೊ ಇದೊಂದು ಜವಾಬ್ದಾರಿ. ಇದನ್ನು ಬಹಳ ಜಾಗರೂಕತೆಯಿಂದ ನಡೆಸ್ಕೊಂಡು ಹೋಗಬೇಕು, ಕಾಪಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇದೆ ತಲೆಯಲ್ಲಿ. ಉಳಿದ ಹಾಗೆ LLB ಮಾಡಬೇಕು ಅನ್ನೋ ಯೋಚನೆ ಇದೆ. ಒಂದಷ್ಟು ಅಸಹಾಯಕರಿಗೆ, ಒಂದಷ್ಟು ಮಂದಿ ಅನ್ಯಾಯಕ್ಕೊಳಗಾಗ್ತಾ ಇರೋರಿಗೆ ಧ್ವನಿ ಆಗಬೇಕು ಅನ್ನೋ ಯೋಚನೆ ಇದೆ. ಹೇಗೆ ಸಮಯ ಸಿಗುತ್ತೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಇದೆ. ಉಳಿದಿದ್ದೆಲ್ಲ ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಒಂದಿರಲಿ ಅಂತ ಅಂದ್ಕೊಂಡು ಮುಂದುವರಿಸ್ತೀನಿ ಅಷ್ಟೇ.